ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ಕಳೆದ 5 ವರ್ಷಗಳಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗದೇ ಇರೋದಕ್ಕೆ ಕಾರಣವೇನು ಎಂದು ನೀವು ಅನೇಕ ಬಾರಿ ನಿಮ್ಮೊಳಗೆ ಪ್ರಶ್ನೆ ಮಾಡಿಕೊಂಡಿರಬಹುದು. ನಿಮ್ಮ ಸಂತೋಷದ ಕ್ಷಣಗಳಲ್ಲಿ ಏನೋ ಕಾಣದ ನೆರಳು ಹಾದು ಹೋಗುವಂತೆ, ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಯಾರೋ ಮೌನವಾಗಿ ಅಡ್ಡಿ ಹಾಕುವಂತೆ ಅನುಭವ ಆಗ್ತಾ ಇರಬಹುದು. ನಿಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಒಬ್ಬ ಮಹಿಳೆ ಹೊರಗೆ ಸ್ನೇಹ ಭಾವದಿಂದ ವರ್ತಿಸುತ್ತಿದ್ದರು, ಒಳಗೆ ಅಸೂಯೆ, ಸ್ವಾರ್ಥ ಭಾವ ಅಥವಾ ಹಿಡಿತದ ಸಾಧಿಸುವಂತಹ ಮನೋಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯ ಒಂದು ಪ್ರವೇಶ ನಿಮ್ಮ ಪ್ರಗತಿಗೆ ಕಣ್ಣು ಹಾಕುತ್ತಿದ್ದಾಳೆ ಎಂಬ ಭಾವನೆ ನಿಮಗೆ ಆಗಿರಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಸ್ವಭಾವತಃ ಆಳವಾದ ಮನಸ್ಸಿನವರು, ತೀಕ್ಷ್ಣ ಅಂತಃಪ್ರಜ್ಞೆ ಉಳ್ಳವರು. ನಿಮ್ಮ ಒಳಗಿನ ಒಂದು ಇಂದ್ರಿಯ ಅಂದರೆ 6th ಸೆನ್ಸ್ ಹಲವಾರು ಬಾರಿ ನಿಮಗೆ ಎಚ್ಚರಿಕೆಯನ್ನು ನೀಡಿರಬಹುದು. ಆದರೆ ನೀವು ಸಂಬಂಧಗಳನ್ನು ಮೌಲ್ಯಮಾಪನ ಮಾಡುವಾಗ ಭಾವನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂಥವರಾಗಿರೋದ್ರಿಂದ ಅದನ್ನೇ ಕೆಲವರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ನಿಮ್ಮ ಮೇಲೆ ಪ್ರಭಾವ ಬೀರುವಂತಹ ಉದ್ದೇಶದಿಂದ ನಿಮ್ಮ ನಿರ್ಧಾರಗಳನ್ನು ಸಂಶಯಪಡಿಸುವಂತೆ ಮಾಡೋದ್ರಿಂದ ಅಥವಾ ನಿಮ್ಮ ಬಗ್ಗೆ ಬೇರೆಯವರ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುವಂತಹ ಮೂಲಕ ಆ ಮಹಿಳೆ ನಿಧಾನವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸ್ತಾ ಇರಬಹುದು. ಹಾಗಾದರೆ ಈ ಒಂದು ಕುತಂತ್ರ ಬುದ್ಧಿ ಇರುವಂತಹ ಮಹಿಳೆಯನ್ನು ಕಂಡುಹಿಡಿಯೋದು ಹೇಗೆ? ಅವಳು ನಿಮ್ಮ ರಕ್ತ ಸಂಬಂಧವೇ ಆಗಿದ್ರೂ ಕೂಡ ಅವರ ಹೆಸರು ಕೇಳಿದ ತಕ್ಷಣ ನಿಮ್ಮ ಆತ್ಮವೇ ನಡುಗುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು 3ನೇ ತಾರೀಕು ಹುಣ್ಣಿಮೆ ಮತ್ತು ವಿಶೇಷವಾಗಿರುವಂತಹ ಚಂದ್ರಗ್ರಹಣ ಇರೋದ್ರಿಂದ ಅದರ ಒಳಗಾಗಿ ಈ ಮಹಿಳೆಯ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಇಲ್ಲವಾದಲ್ಲಿ ದೊಡ್ಡ ಅನಾಹುತ ನಡೆದು ಹೋಗುತ್ತದೆ. ಇದರಿಂದ ನಿಮಗೆ ಸಂಪೂರ್ಣವಾಗಿ ಪರಿಹಾರವನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ರಾಯರ ಅನುಗ್ರಹ ನಿಮ್ಮ ಜೀವನದ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಕಣ್ಣರೆಪ್ಪೆಯಂತೆ ಕಾಪಾಡುತ್ತಿರೋದ್ರಿಂದ ಈ ಒಂದು ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಖಂಡಿತವಾಗಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯ ಸ್ನೇಹಿತರೆ, ಕಳೆದ 5 ವರ್ಷಗಳಿಂದ ನಿಮ್ಮ ಸಂತೋಷದ ಮೇಲೆ ಯಾರೋ ದೃಷ್ಟಿ ಹಾಕುತ್ತಿದ್ದಾರೆ. ಈ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವಂತಹ ಪ್ರಮುಖವಾದ ಕಾರಣವಾದ ವ್ಯಕ್ತಿಯಾಗಿರ್ತಿದ್ದಾಳೆ. ನೀವು ನಗುತ್ತಿರೋದನ್ನ ಅವಳಿಂದ ಸಹಿಸಲು ಆಗುತ್ತಿಲ್ಲ, ನೋಡಲು ಆಗುತ್ತಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರೋದನ್ನ ಅವಳಿಗೆ ಸಹಿಸಲಾಗೋದಿಲ್ಲ. ಆದ್ದರಿಂದ ಕೆಲವು ದಿನಗಳಿಂದ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ನಿಮ್ಮ ಕೆಲಸಗಳು ಕೈಗೂಡುತ್ತಲೇ ಇಲ್ಲ. ಈ ರೀತಿಯಾದ ಹಿಂದೆ ಇರುವಂತಹ ಆ ಮಹಿಳೆಯ ತಂತ್ರ ಮಂತ್ರಗಳು, ಕಪ್ಪು ಮಾಟ ಮಂತ್ರದ ಕೆಲಸಗಳು ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ದುರಂತವೆಂದರೆ ಸ್ನೇಹಿತರೆ, ಇವಳು ನಿಮಗೆ ಅತ್ಯಂತ ಹತ್ತಿರದ ಸಂಬಂಧಿಯೇ ಆಗಿರ್ತಾಳೆ. ಏಕೆಂದರೆ ನೀವು ಅವಳನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇರ್ತೀರಾ. ಆದರೆ ಅವಳು ನಿಮಗೆ ಅತಿಯಾದ ಪ್ರೀತಿ ಪಾತ್ರಳಲ್ಲ. ಖಂಡಿತವಾಗಿ ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನು ಹಾಳು ಮಾಡಲು, ನಿಮ್ಮನ್ನು ನಾಶ ಮಾಡಲು ಸದಾ ತಂತ್ರಗಳನ್ನು ಹೂಡುತ್ತಿದ್ದಾಳೆ. ನಿಮ್ಮ ಮನೆ ಮತ್ತು ಕುಟುಂಬವನ್ನು ಸರ್ವನಾಶ ಮಾಡಲು ಒಳಗೊಳಗೆ ಹಾಳು ಮಾಡುತ್ತಿದ್ದಾಳೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಮರಣಕ್ಕೆ ನಾವೇ ಕೊಡಲಿ ಪೆಟ್ಟು ಇಟ್ಟುಕೊಂಡಂತೆ. ಏಕೆಂದರೆ ಆ ಹೆಣ್ಣಿಗೆ ತನ್ನ ಸಂತೋಷ, ತನ್ನ ಏಳಿಗೆ ಮಾತ್ರ ಮುಖ್ಯವಾಗಿರುತ್ತದೆ. ಅವಳು ತುಂಬ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು ಎಂದು ಯೋಚಿಸುತ್ತಿದ್ದಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ. ಒಟ್ಟಾರೆಯಾಗಿ ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನು ಸಹಿಸಲಾಗುವುದಿಲ್ಲ. ಅದನ್ನು ಹೇಗಾದರೂ ಮಾಡಿ ಖಾಲಿ ಮಾಡಬೇಕೆಂದು, ನಿಮಗೆ ಹಣ ಬರದಂತೆ ಮಾಡಬೇಕು ಎಂದು ಕುತಂತ್ರಗಳನ್ನು ಹೂಡುತ್ತಾ ಇದ್ದಾಳೆ. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು, ನಿಮ್ಮ ಮನೆಯವರು ನಕ್ಕರೆ ಅವಳಿಗೆ ಹೊಟ್ಟೆ ಉರಿ ಮತ್ತು ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟವನ್ನು ಈ ವರ್ಷವೂ ಕೂಡ ಅನುಭವಿಸಬಾರದು ಎನ್ನುವಂತಹ ಉದ್ದೇಶದಿಂದ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ಈ ವಿಡಿಯೋದ ಮೂಲಕ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸನ್ನು ತಲುಪ್ತಾ ಇದೆ. ಖಂಡಿತವಾಗಿ ರಾಯರ ಅನುಗ್ರಹವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಿ. ಏಕೆಂದರೆ ಮಾರ್ಚ್ 3ನೇ ತಾರೀಕು ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾದ ಭಯಂಕರವಾದ ಗ್ರಹಣ ಕೂಡ, ಹುಣ್ಣಿಮೆ ಕೂಡ ಒಟ್ಟಿಗೆ ಬರ್ತಾ ಇರೋದ್ರಿಂದ ಆ ವ್ಯಕ್ತಿಯ ಪ್ರಮುಖವಾದ ಕುತಂತ್ರ ತಂತ್ರಗಳು ನಿಮ್ಮ ಮಕ್ಕಳ ಮೇಲೆ ಅಥವಾ ಹಿರಿಯರ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಅದಕ್ಕಾಗಲಿ ಅಷ್ಟೇ ಅಲ್ಲದೆ ಈ ಒಂದು ವರ್ಷ ಪೂರ್ತಿ ಅವರ ಒಂದು ಹಿಡಿತದಿಂದ ನೀವು ಹೊರಬರೋದಕ್ಕೆ ಸಾಧ್ಯವಾಗುವಂತಹ ಪರಿಹಾರ ಮಾರ್ಗವನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ಈಗಾಗಲೇ ಈ ಒಂದು ವರ್ಷದಲ್ಲಿ 2 ತಿಂಗಳು ಕಳೆದು ಹೋಗಿದೆ. ಇನ್ನು 10 ತಿಂಗಳಲ್ಲಿ ನೀವು ಎಲ್ಲ ರೀತಿಯ ಒಂದು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲವಾದಲ್ಲಿ ನಿಮ್ಮ ಜಾತಕದಲ್ಲಿ ಶನಿಯ ಒಂದು ಚಲನೆ ಕೂಡ ಜೊತೆಗೆ ಬರ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುವಂತಹ ಪರಿಸ್ಥಿತಿಗಳು ಕೂಡ ಬರ್ತಾ ಹೋಗುತ್ತೆ. ಈ ರೀತಿಯ ಕುತಂತ್ರವನ್ನು ತಿಳಿದುಕೊಳ್ಳಲು ಮೊದಲ ಹೆಜ್ಜೆ ಕೆಲವೊಮ್ಮೆ ನೇರವಾಗಿ ದಾಳಿ ಇರುವುದು. ಅದು ಸಣ್ಣ ಸಣ್ಣ ಮಾತುಗಳ ಮೂಲಕ
ನಂಬಿಕೆ ಹೊಡೆದು ಹಾಕುವಂತಹ ಪ್ರಯತ್ನಗಳ ಮೂಲಕ ನಿಮ್ಮ ಯಶಸ್ಸನ್ನು ತಗ್ಗಿಸಿ ತೋರುವಂತಹ ರೀತಿಯಲ್ಲಿ ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಇದು ತುಂಬ ನೋವನ್ನು ಉಂಟು ಮಾಡುತ್ತದೆ. ಏಕೆಂದರೆ ನೀವು ನಿಷ್ಠೆಯನ್ನು ಅತ್ಯಂತ ಮಹತ್ವವಾಗಿ ನೋಡ್ತೀರಾ. ಒಮ್ಮೆ ನಂಬಿಕೆ ಹೊಡೆದರೆ ನಿಮ್ಮೊಳಗೆ ಗಾಢವಾದ ಪ್ರತಿಕ್ರಿಯೆ ಹುಟ್ಟುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ಸಂಗತಿ ಇದೆ, ನಿಮ್ಮ ಶಕ್ತಿಯನ್ನು ಮರೆಯಬೇಡಿ. ವೃಶ್ಚಿಕ ರಾಶಿಯ ಆಡಳಿತಗಾರ ಮಂಗಳ ಶೌರ್ಯ, ಧೈರ್ಯ, ಹೋರಾಟದ ಸಂಕೇತ. ನಿಮ್ಮೊಳಗೆ ಸಹಜವಾಗಿ ಇರುವಂತಹ ತಾಳ್ಮೆ ಮತ್ತು ತೀವ್ರತೆ ಯಾವ ಕುತಂತ್ರವನ್ನಾದರೂ ಸಹ ಎದುರಿಸುವಂತಹ ಶಕ್ತಿಯನ್ನು ನೀಡುತ್ತದೆ. ನೀವು ಮೌನವಾಗಿ ನೋವನ್ನು ಸಹಿಸಿದವರಾಗಿದ್ದರೂ ಕೂಡ ಸತ್ಯ ತಿಳಿದ ತಕ್ಷಣ ನೀವು ಸಂಪೂರ್ಣವಾಗಿ ಬದಲಾಗುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ಈ 5 ವರ್ಷಗಳು ನಿಮಗೆ ಪಾಠ ಕಲಿಸಿರುವಂತಹ ಸಮಯ. ನೀವು ಯಾರನ್ನ ನಂಬಬೇಕು, ಯಾರಿಂದ ದೂರ ಇರಬೇಕು, ಯಾರ ಮಾತುಗಳಿಗೆ ಸ್ಪಷ್ಟವಾಗಿ ಸಂಧಿಸಬೇಕು ಎಲ್ಲವನ್ನ ಕಲಿತುಕೊಂಡಿದ್ದೀರಾ. ನಿಮ್ಮ ಜಾತಕದಲ್ಲಿ ಈ ಸಮಯದಲ್ಲಿ ಶನಿಯ ಒಂದು ವಿಶೇಷವಾದ ಉಲ್ಟಾ ಚಲನೆಯು ನಿಮಗೆ ಸಾಕಷ್ಟು ಹಣವನ್ನ, ಐಷಾರಾಮಿ ಜೀವನವನ್ನ, ಒಳ್ಳೆಯ ಉದ್ಯೋಗ ಅವಕಾಶನ, ಸಂಪತ್ತನ್ನ ಹೊತ್ತು ತರುತ್ತಿದೆ. ಸಮಯ ಖಂಡಿತ ಆ ವ್ಯಕ್ತಿಯ ನೇರ ದೃಷ್ಟಿ ನಿಮ್ಮ ಜೀವನವನ್ನು ಹಾಳು ಮಾಡಬಹುದು. ಕಳೆದ ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಇವುಗಳನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳದೆ ನಿಮ್ಮ ಬಳಿಯ ಉಳಿಸಿಕೊಳ್ಳಲು ನೀವು ಈ ಒಂದು ಹೆಣ್ಣಿನ ಮಾಯಾಜಾಲದಿಂದ ಹೊರಬರಬೇಕು, ತಪ್ಪಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಅವಳು ನಾಶ ಮಾಡುತ್ತಿದ್ದಾಳೆ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ, ಅದೆಲ್ಲ ನಡೆಯೋದಿಲ್ಲ. ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಬಂದಿದೆ. ಗುರು ರಾಯರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರೋದ್ರಿಂದ ಇನ್ನು ಮುಂದೆ ನೀವು ಯಾರನ್ನ ಕೂಡ ಕುರುಡರಾಗಿ ನಂಬಬೇಡಿ. ಆ ಮಹಿಳೆಯನ್ನಂತ ಮೊದಲಿಗೆ ನಂಬಲೇಬೇಡಿ. ಸ್ವಲ್ಪ ಕಣ್ಣು ತೆರೆದು ನೋಡಿ. ಎಲ್ಲರನ್ನ ಕೂಡ ಕುರುಡಾಗಿ ನಂಬಿದರೆ ನಿಮ್ಮ ಮಕ್ಕಳ ಸಂತೋಷ ಹಾಳಾಗುತ್ತೆ, ನಿಮ್ಮ ಮನೆಯ ಜೀವನ ನಾಶವಾಗುತ್ತದೆ. ಈಗ ನಿಮ್ಮ ಸಮಯ ಬರ್ತಾ ಇದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗಲೂ ಕೂಡ, ನೀವು ಕಷ್ಟಪಡುತ್ತಿರುವಾಗಲೂ ಕೂಡ, ತುಂಬ ನೋವನ್ನು ಅನುಭವಿಸಿದ್ದರೂ ಕೂಡ ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ, ಮಕ್ಕಳು ಹಾಗೂ ನಿಮ್ಮ ಕುಟುಂಬ, ತಂದೆ ತಾಯಿ ಒಂದು ಹೆಣ್ಣಿನ ಮಾಯಾಜಾಲದಿಂದಾಗಿ ನಿಮ್ಮ ಹೆಂಡತಿ ಮಕ್ಕಳು ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ನಿಮ್ಮ ಸ್ನೇಹಿತರೆಲ್ಲ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿರುವಾಗ ಕೂಡ ನೀವು ತುಂಬ ಕಷ್ಟವನ್ನು ಅನುಭವಿಸಿದ್ದೀರಾ. ನಿಮ್ಮ ಎಲ್ಲ ಕಷ್ಟಗಳಲ್ಲೂ ಕೂಡ ನೀವು ಕೆಳಗೆ ಕುಸಿದು ಬಿದ್ದಾಗಲೂ ಕೂಡ ನಿಮ್ಮೊಳಗೆ ಶಕ್ತಿ ತುಂಬಿರುವಂತಹ ನಿಮ್ಮ ಪರಿಹಾರ, ನಿಮ್ಮ ಕುಟುಂಬ, ನಿಮ್ಮ ಶಕ್ತಿಯಾಗಿರುತ್ತೆ. ಆದ ಕಾರಣ ಆ ಹೆಣ್ಣಿನ ಮಾಯಾಜಾಲವನ್ನು ಈಗಲೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಆದರೆ ಈಗ ಕಾಲ ಬದಲಾಗ್ತಾ ಬರ್ತಾ ಇದೆ. ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳು ಆರೋಗ್ಯದಿಂದ ಇದ್ರೂ ಕೂಡ ಆರೋಗ್ಯ ಹದಗೆಡ್ತಾ ಇದೆ. ನಿಮ್ಮ ಗಂಡ ಹೆಂಡತಿಯ ನಡುವೆ ಜಗಳಗಳು ಶುರುವಾಗ್ತಾ ಇದೆ. ನಿಮ್ಮ ತಂದೆ ತಾಯಿಯ ಆರೋಗ್ಯ ಕೂಡ ಕೆಡ್ತಾ ಇದೆ. ಇವಳ ಕಾಲು ಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟರೆ ಸಾಕು ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗ್ತಾ ಹೋಗುತ್ತೆ. ಏಕೆಂದರೆ ಅವಳು ಖಂಡಿತವಾಗಿ ಯಾವಾಗಲೂ ಮಾಟ ಮಂತ್ರ ತಂತ್ರ ಕುಂತ್ರಗಳ ನಕಾರಾತ್ಮಕ ಶಕ್ತಿಗಳನ್ನೇ ಸಾಕಷ್ಟು ಮೈ ಮೇಲೆ ಎಳೆದುಕೊಂಡಿರ್ತಾಳೆ. ಆದ್ದರಿಂದ ಅದೇ ರೀತಿ ನಕಾರಾತ್ಮಕವಾಗಿ ಇರೋದ್ರಿಂದ ಯಾವಾಗಲೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಒಟ್ಟಾರೆಯಾಗಿ ಅದೇ ಕೆಲಸದಲ್ಲಿ ತೊಡಗಿರೋದ್ರಿಂದ ಅವಳ ಸುತ್ತಲೂ ಕೂಡ ನಕಾರಾತ್ಮಕತೆ ಹೆಚ್ಚಾಗಿರುತ್ತದೆ. ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಲೆಲ್ಲ ನಾಶವೇ ಕಟ್ಟಿಟ್ಟ ಬುದ್ಧಿ. ಒಟ್ಟಾರೆಯಾಗಿ ಆದ್ದರಿಂದ ಈ ತಕ್ಷಣವೇ ಆ ಹೆಣ್ಣನ್ನು ನೀವು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಬೇಕು. ಆದರೆ ನೀವು ಕಲಿಯುಗದ ದೈವ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ವೃಶ್ಚಿಕ ರಾಶಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಈ ಒಂದು ಮಾಹಿತಿಯ ಮೂಲಕ ಎಲ್ಲ ತೊಂದರೆಗಳಿಂದ ತಪ್ಪಿಸಿಕೊಳ್ಳೋಕೆ ಸಹಾಯವಾಗುತ್ತೆ. ಆ ಮಹಿಳೆಯನ್ನ ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನು ಹೇಳದಿದ್ದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಹೇಳುತ್ತವೆ ಎಂದು. ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳನ್ನು ತಂದರೂ ಕೂಡ, ನೀವು ಕೆಲಸದಲ್ಲಿ ಯಾವುದೇ ಯಶಸ್ವಿ ಆಗುತ್ತಿರುವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ, ಅವಳೊಂದಿಗೆ ನೀವು ಹಂಚಿಕೊಂಡಾಗ, ಹೇಳಿಕೊಂಡಾಗ ಅವಳು ಅದನ್ನು ಅಷ್ಟೊಂದು ಸಂಭ್ರಮಿಸೋದಿಲ್ಲ, ಮೌನವಾಗಿಯೇ ಇರುತ್ತಾಳೆ. ನೀವು ಏನೇ ಮಾಡಿದರೂ ಕೂಡ ಕೆಟ್ಟ ದೃಷ್ಟಿಯಿಂದ ಅದನ್ನೇ ನೋಡುತ್ತಿರುತ್ತಾಳೆ. ಒಟ್ಟಾರೆಯಾಗಿ ಈಗ ಅವಳು ನಿಮಗೆ ಹಾವಭಾವಗಳ ಮೂಲಕ ಅವಳಿಂದ ಎಚ್ಚರವನ್ನು ವಹಿಸಿಕೊಳ್ಳುವಂತಹ ಸಮಯ. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ಬರ್ತಿದ್ದಾರೆ ಅಂದರೆ ಮೊದಲು ನೀವು ಅವರನ್ನು ಮಾತನಾಡಿಸ್ತೀರಾ. ಅದೇ ರೀತಿ ಅವರು ನಿಮ್ಮ ಮಾತಿನ ಬಗ್ಗೆ ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂಥವರ ಮೇಲೆ ನೀವು ಸ್ವಲ್ಪ ಕಣ್ಣಿಡಬೇಕು. ಆ ಹೆಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ, ಅವಳು ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡಿದ ವಸ್ತುಗಳೆಲ್ಲ ಸ್ವಲ್ಪ ದಿನಗಳಲ್ಲೇ ಕೆಟ್ಟು ಹೋಗುತ್ತದೆ. ನಿಮಗೆ ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾಳೆ. ಏನು ತಂದಿದ್ದಾರೆ, ಇವರು ಹೇಗೆಲ್ಲ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಪದೇ ಪದೇ ಬಂದು ನೋಡುತ್ತಿದ್ದಾಳೆ ಎಂದರೆ, ಈಗ ನೀವು ಅರ್ಥ ಮಾಡಿಕೊಳ್ಬೇಕು, ಎಚ್ಚೆತ್ತುಕೊಳ್ಬೇಕು. ನೀವು ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡೆಯುತ್ತಿದ್ದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಗಳನ್ನು ನಡೆಸಲು ಮುಂದಾಗುತ್ತಾಳೆ. ಖಂಡಿತವಾಗಿ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ಈಗ ಮುಖ್ಯವಾದದ್ದು ಪ್ರತೀಕಾರವಲ್ಲ,
ನಿಮ್ಮ ಶಕ್ತಿಯನ್ನು ನಿಮ್ಮ ಪ್ರಗತಿಗೆ ಬಳಸೋದು. ನಿಮ್ಮ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಿ, ನಿಮ್ಮ ಸಾಧನೆಗಳನ್ನು ಹೆಚ್ಚಿಸಿ, ನಿಮ್ಮ ಸುತ್ತ ಸಕಾರಾತ್ಮಕ ವಲಯವನ್ನು ನಿರ್ಮಿಸಿ. ನಿಮ್ಮ ಯಶಸ್ಸೇ ಅತ್ಯಂತ ದೊಡ್ಡ ಉತ್ತರವಾಗಿರುತ್ತದೆ. ಒಮ್ಮೆ ನೀವು ಸ್ಪಷ್ಟ ಮನಸ್ಸಿನಿಂದ ಆ ಮಹಿಳೆಯ ವರ್ತನವನ್ನು ಗಮನಿಸಿದರೆ ಭಯಕ್ಕಿಂತ ಸ್ಪಷ್ಟತೆ ಬರುತ್ತದೆ. ನಿಮ್ಮ ಆತ್ಮವೇ ನಡುಗುತ್ತದೆ ಎಂಬ ಭಾವನೆ ನಿಧಾನವಾಗಿ ನಾನು ಇದ್ದಕ್ಕಿದ್ದಂತೆ ಶಕ್ತಿಶಾಲಿ ಎಂಬ ಆತ್ಮವಿಶ್ವಾಸವಾಗಿ ಮಾರ್ಪಡುತ್ತದೆ. ವೃಶ್ಚಿಕ ರಾಶಿಯವರ ವಿಶೇಷತೆ ಎಂದರೆ ನೀವು ಭಸ್ಮದಿಂದ ಪುನಃ ಉದಯಿಸುವಂತಹ ಫಿನಿಕ್ಸ್ ಪಕ್ಷಿಯಂತೆ ಯಾವುದೇ ನೋವಿನಿಂದ ಮತ್ತಷ್ಟು ಬಲಿಷ್ಠವಾಗ್ತಾ ಹೋಗ್ತೀರಾ. ಹಾಗಾಗಿ ಈ ಅವಧಿಯನ್ನ ಶಾಪವೆಂದು ನೋಡಬೇಡಿ, ಅದು ನಿಮ್ಮ ಒಳಗಿನ ಶಕ್ತಿಯನ್ನು ತಿಳಿಯುವ ಕಾಲವೆಂದು ನೋಡಿ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಸತ್ಯವನ್ನ ಶಾಂತಿಯಿಂದ ಸ್ವೀಕರಿಸಿ ನಂತರ ಧೈರ್ಯದ ಹಾದಿಯಲ್ಲಿ ಮುಂದುವರಿಯಿರಿ. ನಿಮ್ಮ ಸಂತೋಷವನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಅದನ್ನು ನಿಮ್ಮ ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡರೆ ಖಂಡಿತವಾಗಿ ಗೆಲುವು ನಿಮ್ಮದೇ ಆಗಿರುತ್ತದೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖ ಎಂದು ಕಾಣುತ್ತಿದೆ ಎಂದಾಗ ಅವಳು ಒಳಗೊಳಗೆ ತುಂಬಾ ಸಂತೋಷ ಪಡುತ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕ ಮಾಡ್ತಾಳೆ. ಆದ್ದರಿಂದ ನಿಮ್ಮ ಮನೆಗೆ ಪದೇ ಪದೇ ಬರುವಂತಹ, ನಿಮ್ಮ ಖಾಸಗಿ ವಿಚಾರಗಳಿಗೆ ಪದೇ ಪದೇ ಕಣ್ಣು ಹಾಕುವಂತಹ, ತಲೆ ಹಾಕುವಂತಹ ಮಹಿಳೆಯ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕು. ಈ ವಿಡಿಯೋ ನಿಮಗೆ ಖಂಡಿತವಾಗಿ ಎಲ್ಲ ರೀತಿಯ ತೊಂದರೆಗಳಿಂದ ತಪ್ಪಿಸುತ್ತದೆ. ಏಕೆಂದರೆ ಈ ಮಹಿಳೆ ನಿಮ್ಮ ಮೇಲೆ ಸುಳ್ಳು ಅಪವಾದವನ್ನು ಕೂಡ ಹೊರಿಸಬಹುದು. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಬಹುದು. ಸಾಕಷ್ಟು ರೀತಿಯ ಕೆಟ್ಟ ಪ್ರಯತ್ನಗಳನ್ನು ಮಾಡ್ತಾಳೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಶ್ರಮಪಟ್ಟು ನಿಮ್ಮ ಜೀವನದಲ್ಲಿ ಯಾವ ರೀತಿ ಮುಂದೆ ಬಂದಿದ್ದೀರೋ ಅದನ್ನೆಲ್ಲ ನಾಶ ಮಾಡಲು ಒಬ್ಬ ಮಹಿಳೆಗೆ ಅವಕಾಶವನ್ನು ಕೊಡಬೇಡಿ. ವೃಶ್ಚಿಕ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಖಂಡಿತವಾಗಿ ಒಳ್ಳೆಯ ಮನಸ್ಸನ್ನು, ತುಂಬ ಸಂತೋಷ ಪಡುವಂತಹ ವಿಚಾರಗಳನ್ನು, ಮನಸ್ಸಿನಲ್ಲಿ ಆಳವಾಗಿರುವಂತಹ ಒಂದು ಕನಸುಗಳನ್ನು ಹೊಂದಿರುವ ಮೂಲಕ ತಮ್ಮದೇ ಆದ ಯಶಸ್ಸಿನ ಮೂಲಕ ನಡೆಯುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಖಂಡಿತವಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಂತೆ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಕಷ್ಟ ಕೊಡ್ತಿರುವಾಗ ಅದನ್ನು ಸರಿ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಸ್ವಂತ ನಿಮ್ಮದೇ ಆಗಿರುತ್ತದೆ. ಆ ಹೆಂಗಸು ಪದೇ ಪದೇ ನಿಮ್ಮ ಮಕ್ಕಳನ್ನು ಮುದ್ದಾಡಲು ಎತ್ತಿಕೊಳ್ಳಲು ತುಂಬ ಪ್ರಯತ್ನ ಮಾಡುತ್ತಿದ್ದಾಳೆ. ಆಗ ನೀವು ತುಂಬ ಹುಷಾರಾಗಿರಿ. ಏಕೆಂದರೆ ನಿಮ್ಮ ಮಕ್ಕಳ ಆರೋಗ್ಯವನ್ನು ಹದಗೆಡಿಸಲು ಅವಳು ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾಳೆ. ಏಕೆಂದರೆ ಆ ಮಹಿಳೆಯ ಬಳಿ ಅಪಾರವಾದಂತಹ ನಕಾರಾತ್ಮಕ ಶಕ್ತಿ ಇದೆ. ನಿಮ್ಮ ಮಗು ಅವಳ ಮಡಿಲಿಗೆ ಹೋಗುತ್ತಿದ್ದಂತೆ ಅಸ್ವಸ್ಥರಾಗಲು ಶುರುವಾಗುತ್ತದೆ. ಇವೆಲ್ಲವೂ ಕೂಡ ನೀವು ಆ ಮಹಿಳೆಯನ್ನು ಗುರುತಿಸಿರುವಂತಹ ಸೂಚನೆಗಳಾಗಿರುತ್ತದೆ. ಅವಳು ಮನೆಗೆ ಬಂದಾಗ ಖಂಡಿತ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಏಕೆಂದರೆ ನಿಮಗೆ ಬೇಕಾದಂತಹ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸುವಂತಹ ಸಾಧ್ಯತೆ ಇದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ಖಂಡಿತವಾಗಿ ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತಾ ಇರುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಶುರುವಾಗುತ್ತದೆ. ನೀವು ಆಗಲೇ ಎಲ್ಲವನ್ನ ತಿಳಿದುಕೊಳ್ಳಬೇಕಿತ್ತು. ಯಾರು ನಿಮಗೆ ಬೇಕಾದಂಥವರು ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರಗಳನ್ನು ಮಾಡಿಸ್ತಾ ಇದ್ದಾರೆ ಎಂದು ಖಂಡಿತ ನಿಮ್ಮ ಮನಸ್ಸಿನಲ್ಲಿನ ಹಿರಿಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಈಡಾಗುತ್ತಾರೆ. ಆಗ ನೀವು ಖಂಡಿತವಾಗಿ ಆಸ್ಪತ್ರೆಗೆ ತೋರಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗೋದಿಲ್ಲ. ಆಸ್ಪತ್ರೆಯಲ್ಲಿ ಎಲ್ಲವೂ ಉತ್ತಮವಾಗಿರುತ್ತದೆ, ಆದರೆ ಮನೆಯಲ್ಲಿ ಗೊತ್ತಿಲ್ಲದೆ ಅನುಮಾನಗಳು, ಜಗಳಗಳು, ಅಸಹನೆಗಳು ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ. ಹಣ ಬಂದರೂ ಕೂಡ ಉಳಿಯೋದಿಲ್ಲ. ಅಪ್ರತ್ಯಕ್ಷವಾಗಿ ಖರ್ಚುಗಳು, ವ್ಯವಹಾರದಲ್ಲಿ ನಿಧಾನಗತಿ, ಮನೆ ಸದಸ್ಯರಿಗೆ ಆರೋಗ್ಯ, ದಣಿವು, ನಿದ್ದೆ ಸರಿಯಾಗಿ ಬಾರದಿರುವುದು, ಮನೆಗೆ ಬಂದಾಗ ನೆಮ್ಮದಿ ಸಿಗದೇ ಇರುವಂತಹ ಭಾವನೆ, ಒತ್ತಡದ ವಾತಾವರಣ, ಕೆಲಸಗಳು ಕೊನೆಯ ಕ್ಷಣಗಳಲ್ಲಿ ಅಡಚಣೆಯಾಗ್ತಾ ಇರೋದು. ವೃಶ್ಚಿಕ ರಾಶಿಯವರ ಭಾವನಾತ್ಮಕವಾಗಿ ಆಳವಾಗಿರೋದ್ರಿಂದ ಒತ್ತಡಗಳು ತುಂಬ ತೆಗೆದುಕೊಳ್ತಾರೆ. ಆದ್ದರಿಂದ ಮನೆಯ ವಾತಾವರಣದ ಮೇಲೆ ಖಂಡಿತವಾಗಿ ನೇರವಾದ ಪರಿಣಾಮ ಬೀರುತ್ತದೆ. ಆ ಮಹಿಳೆಯ ಕಾಲ್ಗುಣದಿಂದ ನಿಮಗೆ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಖಂಡಿತವಾಗ ನೀವೀಗ ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಮನೆಯ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು. ಆ ಮಹಿಳೆ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು ಹಾಗೂ ನಿಮ್ಮ ಮನೆಯ ಸುತ್ತಮುತ್ತಲೂ ಕೂಡ ವಿಚಿತ್ರವಾದ ವಸ್ತುಗಳು ಸಿಗುತ್ತವೆ. ನಕಾರಾತ್ಮಕ ಭಾವನೆ ಮನೆಯನ್ನು ಆವರಿಸಿರುತ್ತದೆ. ಅದೇ ರೀತಿ ನೀವು ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಈ ಸಮಸ್ಯೆಗಳನ್ನು ಹೇಳಿದಾಗಲೂ ಕೂಡ ಅವರು ನಿಮಗೆ ಹೇಳುತ್ತಾರೆ. ಅವರ ಕಡೆಯಿಂದ ಆ ಹೆಣ್ಣಿನ ಹೆಸರು ಕೂಡ ಅಥವಾ ಗುರುತು ಸಿಕ್ಕಾಗ ನಿಮ್ಮ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಸುರಿಯಬಹುದು. ಏಕೆಂದರೆ ಅವರು ನಿಮ್ಮ ಹತ್ತಿರದ ಒಂದು ಸಂಬಂಧಿಯೇ ಆಗಿರ್ತಾರೆ. ನೀವು ಅವಳನ್ನು ಬಹಳಷ್ಟು ಅತಿಯಾಗಿ ಹಚ್ಚಿಕೊಂಡಿರ್ತೀರಾ, ನಂಬಿರ್ತೀರಾ. ನಾವು ಈಗ ಆ ಮಹಿಳೆಯ ಹೆಸರನ್ನು ಹೇಳ್ತಿದ್ದೇವೆ. ಆ ಮಹಿಳೆಯ ಹೆಸರು ಇಂಗ್ಲಿಷ್ ಅಕ್ಷರದ ಒಂದು ಆರ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಥವಾ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಆಕೆಯಿಂದಾಗಿ ಖಂಡಿತವಾಗಿ ಲಾಸ್ಟ್ ಅಕ್ಷರ ಕೆ ಇಂದ ಮುಕ್ತಾಯವಾಗುತ್ತೆ. ಇದರಿಂದ ಬರುವಂತಹ ಒಬ್ಬ ಮಹಿಳೆಯ ಹೆಸರು ಅವಳ ಪೂರ್ತಿ ಹೆಸರನ್ನು ಸಾರ್ವಜನಿಕವಾಗಿ ಹೇಳುವ ಹಾಗಿಲ್ಲ. ಖಂಡಿತವಾಗಿ
ಅವಳ ಹೆಸರಿನ ಒಂದು ಸೂಚನೆ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದ ತಿರುವನ್ನು ತಂದುಕೊಡುತ್ತದೆ. ಈಗ ನೀವು ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕು. ನೀವು ತುಂಬ ಬುದ್ಧಿವಂತರು. ನಾವು ಈಗ ನೀಡಿದಂತಹ ಸೂಚನೆಯ ಮುಖಾಂತರ ನಿಮ್ಮ ಮನೆಗೆ ಆ ಮಹಿಳೆ ಯಾರೆಂದು ಗೊತ್ತಾಗುತ್ತದೆ. ಅವಳು ಬಂದ ನಂತರ ಬಹಳಷ್ಟು ಜೋಪಾನವಾಗಿರಬೇಕಾಗುತ್ತೆ. ಅವಳು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ಒಂದು ವಾಸಿಸುವಂತಹ ನಿಮ್ಮ ನೆರೆಹೊರೆಯರು ಆಗಿರಬಹುದು. ಖಂಡಿತವಾಗಿ ನಿಮ್ಮ ಪ್ರೀತಿ ಪಾತ್ರರು ಕೂಡ ಆಗಿರಬಹುದು. ನೀವು ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಉಪ್ಪು ಮತ್ತು ಸಾಸಿವೆ ಹಾಗೂ ಮೆಣಸಿನಕಾಯಿಯಿಂದ ದೃಷ್ಟಿಯನ್ನು ತೆಗೆದುಕೊಳ್ಬೇಕು. ನಂತರ ಮನೆಯಲ್ಲಿ ದೃಷ್ಟಿಯನ್ನು ನಿವಾರಿಸಲು ಫಲವೇಲೆ, ಲವಂಗ ಮತ್ತು ಪಚ್ಚ ಕರ್ಪೂರ, ಸಾಂಬ್ರಾಣಿ ಧೂಪವನ್ನು ಮನೆಯ ಸುತ್ತಲೂ ಹಾಕಬೇಕು. ಸ್ನಾನ ಮಾಡುವಂತಹ ನೀರಿಗೆ ಉಪ್ಪು ಅರಿಶಿನ ಪುಡಿಯನ್ನು ಹಾಕಿ ಸ್ನಾನವನ್ನು ಮಾಡಬೇಕು. ಇದರಿಂದ ಖಂಡಿತವಾಗಿ ನಿಮ್ಮ ಹತ್ರ ಇರುವಂತಹ ನೆಗೆಟಿವ್ ಎನರ್ಜಿ ದೂರವಾಗ್ತಾ ಹೋಗುತ್ತೆ. ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ 7 ಬಾರಿ ದೃಷ್ಟಿಯನ್ನು ನಿವಾರಿಸಿ 3 ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು. ಮತ್ತು ನಿಂಬೆಹಣ್ಣಿನಿಂದ ಕೂಡ ಮಾಡುವಂತಹ ತಂತ್ರಗಳು ಬೇಗ ಫಲವನ್ನು ಕೊಡುತ್ತದೆ. ಮನೆಯ ವಸ್ತುವಿನ ಮೇಲೆ ನಿಂಬೆಹಣ್ಣನ್ನು ಕಟ್ ಮಾಡಿ ಅರಿಶಿನ ಕುಂಕುಮವನ್ನು ಹಾಕಿ ಎಡಭಾಗ ಬಲಭಾಗದಲ್ಲಿ ಇಡ್ತಾ ಬರಬೇಕು. ಶುಕ್ರವಾರ ಮಂಗಳವಾರ ಕರ್ಪೂರ ಲವಂಗದ ಧೂಪವನ್ನು ಮನೆಯೆಲ್ಲ ಸಿಂಪಡಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಖಂಡಿತವಾಗಿ ಈ ಸಮಯದಲ್ಲಿ ಮನೆ ಸ್ವಚ್ಛತೆ ಮತ್ತು ಹವಾಮಾನದ ಬಗ್ಗೆ ಗಮನ ಕೊಡಬೇಕು. ಕುಟುಂಬ ಸದಸ್ಯರ ಜೊತೆಗೆ ಯಾವಾಗಲೂ ಕೂಡ ಸ್ಪಷ್ಟವಾಗಿರಬೇಕು. ಆರ್ಥಿಕ ಯೋಜನೆ ಸ್ಪಷ್ಟವಾಗಿರಲಿ. ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಪ್ರಾರ್ಥನೆಯನ್ನು ಮಾಡಿ. ನಕಾರಾತ್ಮಕ ವ್ಯಕ್ತಿಗಳೊಂದಿಗೆ ಅಂತರವನ್ನು ಇಡಬೇಕು. ಕೆಟ್ಟ ದೃಷ್ಟಿ ಎಂಬುದಕ್ಕಿಂತ ನಿಮ್ಮ ಮನಸ್ಸಾಕ್ಷಿ ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಗ್ಗಟ್ಟು ಮುಖ್ಯವಾಗಿರುತ್ತೆ. ನೀವು ಶಾಂತವಾಗಿದ್ದರೆ ಕೂಡ ಜಾಗೃತವಾಗಿದ್ದರೆ ಯಾವುದೇ ತೊಂದರೆಗಳನ್ನು ಕೂಡ ಸರಿಪಡಿಸಬಹುದು. ನೀವು ಬಯಸಿದರೆ ಮನೆಯಲ್ಲಿ ಶಾಂತಿ ಹೆಚ್ಚಿಸಲು ಖಂಡಿತವಾಗಿ ಈ ಸಮಯ ಸಾಧ್ಯವಾಗ್ತಾ ಹೋಗುತ್ತೆ. ಖಂಡಿತವಾಗಿ ಅವಳೊಂದಿಗೆ ಅನಾವಶ್ಯಕವಾದ ವೈಯಕ್ತಿಕವಾದ ವಿಚಾರವನ್ನು ಹಂಚಿಕೊಳ್ಳಬೇಡಿ. ಮಾತನಾಡುವ ಸಮಯ ಮತ್ತು ವಿಷಯಗಳನ್ನು ಮಿತಿಗೊಳಿಸಿ. ಅವರು ಬರೋದನ್ನು ಮತ್ತು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿದ್ದರೂ ಕೂಡ ಅವರ ಒಂದು ವಿಶೇಷವಾದ ಒಂದು ಎಲ್ಲ ರೀತಿಯ ಕಾಂಟ್ಯಾಕ್ಟನ್ನು ನೀವು ಕಟ್ ಮಾಡೋದು ಒಳ್ಳೆಯದು ಮತ್ತು ಅವ್ರನ್ನ ಮ್ಯೂಟ್ ಮಾಡೋದು ಒಳ್ಳೆಯದು. ನೀವು ಅದ್ಭುತವಾಗಿರುವಂತಹ ಸ್ಟೇಟಸ್ಗಳನ್ನು ಹಾಕಿದಾಗ ಅವರು ಹೊಟ್ಟೆ ಕಿಚ್ಚು ಪಡ್ತಾರೆ, ನಿಮ್ಮ ಮೇಲೆ ನಕಾರಾತ್ಮಕವಾದ ಪ್ರಭಾವವನ್ನು ಬೀರ್ತಾರೆ. ಸಾಧ್ಯವಾದಷ್ಟು ಅವರೊಂದಿಗಿನ ಸಂಬಂಧವನ್ನು ನೀವು ದಿನೇ ದಿನೇ ಕಡಿಮೆ ಮಾಡ್ಕೊಂಡು ಬಂದರೆ ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಅವರು ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದನೆಗಳನ್ನು ಹೊರಿಸಬಹುದು. ಆದ್ದರಿಂದ ನಿಮ್ಮ ಜೀವನ ಮತ್ತು ನಿಮ್ಮ ಸುರಕ್ಷತೆ ನಿಮಗೆ ಬಹಳ ಮುಖ್ಯ. ನಿಮ್ಮ ಕುಟುಂಬದ ಶಾಂತಿಗಾಗಿ ನೀವು ಕೆಲವೊಂದಿಷ್ಟು ವಿಶೇಷ ಪರಿಹಾರಗಳನ್ನು ಕೂಡ ಮಾಡಬೇಕಾಗುತ್ತೆ. ನಿಮ್ಮ ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲ ಅಂದರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅದು ನಿಮಗೆ ಶಾಂತಿಯನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ನಕಾರಾತ್ಮಕವಾದ ವ್ಯಕ್ತಿಗಳೊಂದಿಗೆ ಅಂತರವನ್ನು ಕಾಯ್ದಿರಿಸಿಕೊಳ್ಬೇಕು. ಒಟ್ಟಾರೆಯಾಗಿ ಕೆಟ್ಟ ದೃಷ್ಟಿ ಅನ್ನೋದು ಮನುಷ್ಯನ ಜೀವನವನ್ನು ಸರ್ವನಾಶ ಮಾಡುತ್ತೆ. ಯಾವುದೇ ಮನುಷ್ಯ ಏಳಿಗೆ ಹೊಂದುತ್ತಾ ಇದ್ರೂ ಕೂಡ ಕೆಟ್ಟ ಕಣ್ಣಿನ ದೃಷ್ಟಿಗಳು ಅವರ ಅವನತಿಗೆ ಕಾರಣವಾಗುತ್ತದೆ. ಎಲ್ಲರಿಗೂ ತಿಳಿದಿರುವ ರೀತಿ ಹಳೆಯ ಕಾಲದಲ್ಲಿ ಹಿರಿಯರು ಹೇಳ್ತಾರೆ, ಒಬ್ಬ ಮನುಷ್ಯನ ಕಣ್ಣು ಮರವನ್ನೇ ಮುರಿಯುತ್ತದೆ ಎಂದು. ಅದೇ ರೀತಿ ನಿಮ್ಮ ಜೀವನವನ್ನು ನಾಶಪಡಿಸಬಹುದು. ವೃಶ್ಚಿಕ ರಾಶಿಯವರೇ, ಮನೆಯ ಶಾಂತಿ ಕಾಪಾಡುವುದು, ಒಬ್ಬ ನಕಾರಾತ್ಮಕವಾದ ವ್ಯಕ್ತಿಯಿಂದ ದೂರವಾಗುವುದು, ಈ 2 ವಿಷಯಗಳು ಮಂತ್ರತಂತ್ರಕ್ಕಿಂತ ಹೆಚ್ಚು ಮನಃಶಾಂತಿ, ಸ್ಪಷ್ಟತೆ ಮತ್ತು ಕ್ರಮಬದ್ಧವಾದ ನಡಿಗೆಗೆ ಸಂಬಂಧಪಟ್ಟಿದೆ. ಇಲ್ಲಿ ಸರಳವಾದ ಪರಿಹಾರಗಳನ್ನು ನೀವು ಪ್ರತಿದಿನ ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು. ಮನೆಯನ್ನು ವಾರಕ್ಕೆ 2 ಬಾರಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆಯಿರಿ. ಇದು ನಕಾರಾತ್ಮಕವಾದ ವಾತಾವರಣವನ್ನು ಕಡಿಮೆ ಮಾಡಿ ಎಲ್ಲ ಉತ್ತಮವಾದ ಜನರನ್ನ ನಿಮ್ಮ ಹತ್ತಿರಕ್ಕೆ ಬರುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಅನಾವಶ್ಯಕವಾದ ತೊಂದರೆಗಳಿಗೆ ಮೈ ಮೇಲೆ ಬರೋದನ್ನು ತಪ್ಪಿಸೋದಕ್ಕೆ ವಾರದಲ್ಲಿ 1 ಸರಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ಯಾರಿಗೂ ಕೂಡ ಹಣ ಮತ್ತು ಕುಟುಂಬದ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗೂ ಕೂಡ ಈಗ ಸೂಕ್ತವಾದ ಪರಿಹಾರ ಮತ್ತು ಸೂಚನೆ ಸಿಗುವಂತಹ ಸಮಯ. ಯಾರಾದರೂ ನಿಮ್ಮ ಜೀವನದಲ್ಲಿ ಅಶಾಂತಿ ತರುತ್ತಿದ್ದಾರೆ ಎನ್ನುವ ಭಾವನೆ ಬಂದಾಗ ಪ್ರತೀಕಾರವಲ್ಲ, ಅಂತರ ಮತ್ತು ಆತ್ಮಬಲವೇ ಶ್ರೇಷ್ಠ ಪರಿಹಾರ. ವೃಶ್ಚಿಕ ರಾಶಿಯವರ ವಿಶೇಷತೆ ಏನೆಂದರೆ ನೀವು ಮೌನವಾಗಿ ಎಲ್ಲವನ್ನ ಗಮನಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಅದರಿಂದಾಗಿ ನಿಮ್ಮ ಜೀವನ ಮತ್ತು ಎಲ್ಲ ರೀತಿಯ ತೊಂದರೆಗಳು ಬೇಗನೆ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.